ಮಾಡೋದು. ಇಲ್ಲಿ ನಾನು ಮೊದಲಿಗೆ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ. ಸಾಸಿವೆ ಸಿಡಿದಾದ್ಮೇಲೆ ಇದರಲ್ಲಿ ಇವಾಗ ಒಂದು ಸ್ವಲ್ಪ ಹಿಂಗೆ ಹಾಕೊತಿದ್ದೀನಿ. ಇವಾಗ ಒಂದು ಅರ್ಧ ಚಮಚ ಉದ್ದಿನಬೇಳೆ ಮತ್ತು ಈ ರೀತಿ ಕುಟ್ಟಿದಂತಹ ಬೆಳ್ಳುಳ್ಳಿ ಹಾಕೊತಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗಬೇಕು. ಮಕ್ಕಳಿಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಈ ಟೈಮ್ನಲ್ಲಿ ಇದಕ್ಕೆ ಒಂದು 2 ಈರುಳ್ಳಿನ ಸೇರಿಸ್ತಿದ್ದೀನಿ. ಈರುಳ್ಳಿ ಮೊದಲಿಗೆ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಈರುಳ್ಳಿ ಕೆಂಪಾದ್ಮೇಲೆ ಇದಕ್ಕೆ ಈ ಟೈಮ್ನಲ್ಲಿ ಹೂಕೋಸನ್ನ ಸೇರಿಸ್ತಿದ್ದೀನಿ. ಇಲ್ಲಿ ನಿಮಗೆ ಹೂಕೋಸು ಎಷ್ಟು ಬೇಕಷ್ಟು ಹಾಕೋಬೋದು. ಈ ಹೂಕೋಸು ನಾನು ಬಿಸಿನೀರಿನಲ್ಲಿ ತೊಳ್ಕೊಂಡು ಹಾಕ್ತಿದ್ದೀನಿ. ಓಕೆ ನೋಡಿ, ಹೂಕೋಸು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ ಈ ಹೂಕೋಸನ್ನ ಒಂದು 2 ನಿಮಿಷ ಹಾಗೇ ಹುರ್ಕೊತಿದ್ದೀನಿ. ಹಸಿ ವಾಸನೆ ಹೋಗಬೇಕು ಹೂಕೋಸಿಂದು. ಸ್ವಲ್ಪ ಸಾಫ್ಟ್ ಆಗಬೇಕು ಹೂಕೋಸು, ಆ ರೀತಿ ಹುರ್ಕೋಬೇಕಾಗುತ್ತೆ. ಹೀಗಾಗಿ ನಾನಿಲ್ಲಿ ಒಂದು 2 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. 2 ನಿಮಿಷ ಆದಮೇಲೆ ಇನ್ನಷ್ಟು ಇದು ಸಾಫ್ಟ್ ಆಗಬೇಕಲ್ಲ, ಹೀಗಾಗಿ ಹೈ ಫ್ಲೇಮ್ನಲ್ಲಿ ಒಂದು 2 ನಿಮಿಷದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತ ಹುರ್ಕೋಬೇಕಾಗುತ್ತೆ. ಗೊತ್ತಾಗುತ್ತೆ ಈ ಹೂಕೋಸು ಫ್ರೈ ಆಗಿದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ರೀತಿ ಫ್ರೈ ಮಾಡ್ಕೋಬೇಕಿಲ್ಲಿ ಎಣ್ಣೆಯಲ್ಲಿ. ಇವಾಗ ಹೂಕೋಸ ಹುರ್ಕೊಂಡಿನಿ. ಹುರ್ಕೊಂಡಾದ್ಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಸೇರಿಸ್ತಿದ್ದೀನಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡರ ಅಂದರೆ ಕಾಳು ಮೆಣಸಿನ ಪೌಡರ್ ಹಾಕ್ತಿದ್ದೀನಿ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡಿನಿ ಅಷ್ಟೇ. ಅರಿಶಿಣ ಹಾಕೋಕೆ ಹೋಗಬಾರ್ದು, ಯಾಕಂದರೆ ಈ ರೈಸ್ಗೆ ತುಂಬ ಸರಿಯಾಗಿ ಕಲರ್ ಬರುತ್ತೆ. ಅರಿಶಿಣ ಸ್ಕಿಪ್ ಮಾಡಿ ಅಷ್ಟೇ. ಇವಾಗ ಏನಿಲ್ಲ, ಈ ಮಸಾಲ ಸರಿಯಾಗಿ ಮತ್ತೆ 1 ನಿಮಿಷ ಆಗೋ ತನಕ ಹುರ್ಕೊಂಡಿನಿ. ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತೇಳಿ. ತುಂಬಾ ಸರಿಯಾಗಿ ಬರುತ್ತೆ ಈ ರೆಸಿಪಿ. ವಾವ್, ಸೂಪರಾಗಿ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು ಬಾಸ್ಮತಿ ಅಕ್ಕಿಲಿಂತ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಇಲ್ಲಿ ಈ ಬಾಸ್ಮತಿ ಅಕ್ಕಿಲಿಂತ ಮಾಡಿದಂತಹ ಅನ್ನನೇ ಹಾಕಬೇಕಂತ ಏನಿಲ್ಲ. ರಾತ್ರಿ ಉಳಿದಂತಹ ಅನ್ನನ ಬಳಸ್ಕೊಂಡು ಈ ರೀತಿ ರೈಸ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಓಕೆ, ನೀಟಾಗಿ ಒಂದು 2 ನಿಮಿಷದನ್ನು ಸ್ಲೋಲಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದರಲ್ಲಿ ಉಪ್ಪ ಖಾರನೂ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಜಾಸ್ತಿ ಖಾರ ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಖಾರನೇ ಹಾಕ್ಕೊಳ್ಳಿ. ಖಾರ ಇದ್ದರೆ ತುಂಬ ರುಚಿಯಾಗಿರುತ್ತೆ ಈ ಹೂಕೋಸಿನ ರೈಸ್ ರೆಸಿಪಿ. ಇವಾಗ ನೀಟಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡಿನಿ. ಮತ್ತು ಹಬೆಯಲ್ಲಿ ಒಂದು 2 ನಿಮಿಷ ಇದಕ್ಕೆ ಹಾಗೆ ಬಿಟ್ಟರೆ ಸಾಕು. ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಹೂಕೋಸಿನ ರೈಸ್ ರೆಸಿಪಿ ರೆಡಿಯಾಗುತ್ತೆ. ಬ್ರೇಕ್ಫಾಸ್ಟ್, ಟಿಫಿನ್ ಬಾಕ್ಸ್, ಸಣ್ಣ ಪುಟ್ಟ ಹಸಿವು ಮತ್ತು ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನಾರ್ಮಲ್ ಆಗಿ ರಾಯ್ತಾ ಅಥವಾ ಹಾಗೆ ಕೂಡ ತಿನ್ಬೋದು. ಇದ್ರ ಜೊತೆ ನಿಮಗೆ ಸೈಡ್ ಡಿಶ್ ಆಗಿ ಏನೂ ಬೇಕಾಗಲ್ಲ, ಯಾಕಂದರೆ ಒಳಗಡೆ ಹೂಕೋಸು ಇರುತ್ತೆ ಅಲ್ವಾ. ಹೀಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.